ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಮಹತ್ವದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಎಲ್ರಿಗೂ ಮುಂದಿನ ಭಾವಿ KPTCL ಅಧಿಕಾರಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಸ್ವಲ್ಪ ಲೆಂದಿ ಆಗಬಹುದು, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ ಇದೆ, ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ, ಯಾರಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ KPTCLನಲ್ಲಿರುವಂತಹ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಒಂದು ಸಮಯದಲ್ಲಿ ನಿಮ್ಮ ಫಿಸಿಕಲ್ ರಿಸಲ್ಟ್ ಬಿಡ್ಬೋದು ಮತ್ತು ಅದನ್ನು ಎಷ್ಟು ಸಮಯದವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಒಟ್ಟಿನಲ್ಲಿ 1:1 ಲಿಸ್ಟ್ ಯಾವಾಗ ಹೇಗೆ ತಯಾರಾಗುತ್ತೆ ಅಂತ ವಿಡಿಯೋ ಮಾಡಿದ್ದೇನೆ. ಮೀಸಲಾತಿ ಅನುಗುಣವಾಗಿ ಹೋಗಿ ನೀವು ನೋಡ್ಬೋದು. ಈ ಒಂದು ವಿಡಿಯೋ ಸಂಪೂರ್ಣ 1:1 ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ಇರುತ್ತೆ, ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ. ನೋಡಿ ಸ್ನೇಹಿತರೆ, 1:1 ಲಿಸ್ಟ್ ಬಿಡಲು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಏಕೆಂದರೆ ಸೆಲೆಕ್ಷನ್ ಲಿಸ್ಟ್ ತಯಾರಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ಅವರಿಗೂ ಕೂಡ ವಿವಿಧ ರೀತಿಯ ಮಾನದಂಡಗಳು ಮತ್ತು ಸಲಹೆ ಮತ್ತು ಸೂಚನೆಗಳು ಇರುತ್ತವೆ. ಆ ಒಂದು ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ ನಿಮ್ಮ ಒಂದು 1:1 ಲಿಸ್ಟ್ ತಯಾರಿ ಮಾಡುತ್ತಾರೆ. ಹೇಗೆ ಅಂದರೆ, ಮೊದಲನೇದಾಗಿ ನೀವು ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿದ್ದಿರಲ್ಲ ಅವ್ರದ್ದು ಡಾಟಾ ತೆಗೆದುಕೊಳ್ಳುತ್ತಾರೆ. ಅವರ ಅಪ್ಲಿಕೇಶನ್ ಆಗಿರ್ಬೋದು, ಅವರ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಆಗಿರ್ಬೋದು, ಅಲ್ಲಿ ಫಿಸಿಕಲ್ ನಡೆದಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಬಹುದು, ಇವೆಲ್ಲ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ನಂತರ ಆ ಒಂದು ಅಭ್ಯರ್ಥಿ ಮೀಸಲಾತಿ ಅನುಗುಣವಾಗಿ ಯಾವ ಒಂದು ಮೀಸಲಾತಿಯಲ್ಲಿ ಅವನನ್ನು ತೆಗೆದುಕೊಳ್ಳಬೇಕು, ಯಾವ ಒಂದು ಮೀಸಲಾತಿಯಲ್ಲಿ ನೀವು ಸೆಲೆಕ್ಟ್ ಆಗಬೇಕು ಅಂತ ಅವರು ಡಿಸೈಡ್ ಮಾಡಬೇಕು. ಹೀಗೆ ಈ ಒಂದು ಪ್ರೊಸೆಸ್ ಬಹಳಷ್ಟು ದಿನ ನಡೆಯುವುದರಿಂದ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಏಕೆಂದರೆ ನಿಮ್ಮ ಒಂದು ಇದು ಗೌರ್ಮೆಂಟ್ ಜಾಬ್ ರಿಕ್ರೂಟ್ಮೆಂಟ್ ಇರೋದರಿಂದ, ಗೌರ್ಮೆಂಟ್ ಸೆಲೆಕ್ಷನ್ ಲಿಸ್ಟ್ ಇರೋದರಿಂದ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ಒಂದು ಸ್ವಲ್ಪ ಕಾಮ್ ಆ್ಯಂಡ್ ಕೂಲ್ ಆಗಿರಬೇಕು. ನೀವು ಪ್ರತಿಯೊಂದು ವಿಡಿಯೋ ಮಾಡಿದ ತಕ್ಷಣ ನೀವು ಕೇಳೋದು ಮೊದಲೇ ಸೆಲೆಕ್ಷನ್ ಲಿಸ್ಟ್ ಯಾವಾಗ. ನೋಡಿ ಸ್ನೇಹಿತರೆ, ಯಾವ ತಿಂಗಳಲ್ಲಿ ಬಿಡಲಿ ನಿಮಗೆ ಒಂದು ಮಾಹಿತಿ, ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೇನೆ ನೋಡಿ. ಯಾವ ತಿಂಗಳಲ್ಲಿ ನಿಮಗೆ ಈ ಒಂದು 1:1 ಲಿಸ್ಟ್ ಬಿಡ್ಬೋದು ಅಂತ ಭಾಳಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡೋದ್ರಿಂದ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 1:1 ಲಿಸ್ಟ್ ಸುಮಾರು 3 to 4 months ಟೈಮ್ ತೆಗೆದುಕೊಳ್ಳುತ್ತೆ ಲಿಸ್ಟ್ ತಯಾರಿ ಮಾಡಬೇಕಂದ್ರೆ. ಈಗಾಗಲೇ ಹೇಳ್ದಲ್ಲ ಪ್ರೊಸೆಸ್ ಏನೇನಿರುತ್ತೆ ಅಂತ. ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕಾದ್ರೆ 3 to 4 months ಮಿನಿಮಮ್ ಬೇಕು. ಆದಾಗ್ಯೂ ಅವರು ಕೆಲವೊಂದು ಸಮಯವನ್ನು ತೆಗೆದುಕೊಂಡ್ರೆ, ಸ್ವಲ್ಪ ಸಮಯ ಹೆಚ್ಚಿಗೆ ತೆಗೆದುಕೊಂಡ್ರೆ 5 to 6 months ಆಗುವ ಸಾಧ್ಯತೆ ಇರುತ್ತೆ. ಇದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಿಮ್ಮ ಒಂದು 1:1 ತಾತ್ಕಾಲಿಕ ಲಿಸ್ಟ್ ಬಿಡ್ಬೋದು ಅಂತ ಒಂದು ಸ್ವಲ್ಪ ಮಾಹಿತಿ ಇದೆ ನಮಗೆ. ಹೀಗಾಗಿ ನೀವು ಕೂಡ ಎಕ್ಸ್ಪೆಕ್ಟೆಡ್ ಡೇಟ್ ಅಥವಾ ಎಕ್ಸ್ಪೆಕ್ಟೆಡ್ 1:1 ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ನೀವು ಕೂಡ ಸ್ವಲ್ಪ ಆಲೋಚನೆ ಮಾಡ್ತಾ ಇರಿ. ಹೇಗೆ ಈ ಒಂದು ಮೀಸಲಾತಿ ಅನುಗುಣವಾಗಿ ಹೇಗೆ ಲಿಸ್ಟ್ ತಯಾರು ಮಾಡುತ್ತಾರೆ, ಹಾಗೆಯೇ ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಹೇಗೆ ಚೆಕ್ ಮಾಡ್ತಾರೆ, ಮತ್ತು ಆ ಒಂದು ಎಲ್ಲ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ತಯಾರಿ ಮಾಡ್ಬೇಕಂದ್ರೆ ಎಷ್ಟು ಸಮಯ ಬೇಕು ಅನ್ನುವುದು ಲಾಜಿಕಲಿ ನೀವೇ ಥಿಂಕ್ ಮಾಡಿ. ಸುಮಾರು 3 to 4 months ಬೇಕೇ ಬೇಕು. ಯಾವುದೇ ಒಂದು ರಿಕ್ರೂಟ್ಮೆಂಟ್ ನಡೆಸ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಹೆವಿ ಟೈಮ್ ತೆಗೆದುಕೊಳ್ಳುತ್ತಾರೆ ಕೆಲವೊಮ್ಮೆ. ಏಕೆಂದರೆ ಅವ್ರಿಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ವರ್ಕ್ಸ್ ಇರುವುದರಿಂದ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಯಾರು ಕೇಳ್ತಾರೆ, ಯಾವಾಗಾದರೂ ಬಿಟ್ಟರೆ ಆಯಿತು ಅಂತೇಳಿ ಅವರ MD ಅಥವಾ ಅವರ ನೇಮಕಾತಿ ಪ್ರಾಧಿಕಾರದ ಅಧ್ಯಕ್ಷರು ಡಿಸೈಡ್ ಮಾಡ್ತಾರೆ. ಹೀಗಾಗಿ ಸ್ವಲ್ಪ ಡಿಲೇ ಆಗ್ಬೋದು.
ಮಿನಿಮಮ್ 3 to 4 ಮಂತ್ಸ್ ಅಂದ್ರೂ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಮಿನಿಮಮ್ ಬರಬಹುದು. ಆದರೆ ಸ್ವಲ್ಪ ಡಿಲೇ ಆದರೆ ಸುಮಾರು ನಿಮಗೆ ಡಿಸೆಂಬರ್ ಟು ಜನವರಿ 2026ವರೆಗೂ ಹೋಗುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಇವೆ. ಹೀಗಾಗಿ ನೀವು ಯಾವುದೇ ಒಂದು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ನೀವು ಇರಬೇಕು. ಏಕೆಂದರೆ ಫಿಸಿಕಲ್ ಆಲ್ರೆಡಿ ಪಾಸ್ ಮಾಡಿದ್ದೀರಿ ಅಲ್ವಾ, ನಿಮಗೆ ಲಿಸ್ಟ್ ಕೂಡುತ್ತೋ ಇಲ್ವೋ ಅಂತ ಸೆಕೆಂಡ್ರಿ. ನೀವು ಫಿಸಿಕಲ್ ಪಾಸ್ ಮಾಡಿದ್ರಲ್ಲ ಅದು ಇಂಪಾರ್ಟೆಂಟ್. ಮತ್ತು ನೀವು ಫಿಸಿಕಲ್ ಪಾಸ್ ಮಾಡಿದ ತಕ್ಷಣ ಲಿಸ್ಟ್ ಬರೋದಿಲ್ಲ, ಸ್ವಲ್ಪ ಟೈಮ್ ತೆಗೆದುಕೊಂಡೇ ತಗೊಳ್ಳುತ್ತದೆ. ಹಾಗಾಗಿ ನೀವು ಕಾಯಬೇಕಾಗುತ್ತೆ, ಸ್ವಲ್ಪ ಟೈಮ್ ತಗೊಳ್ತದೆ. ಹೇಳಿದ್ನಲ್ಲ, ಸೆಪ್ಟೆಂಬರ್ ಟು ಅಕ್ಟೋಬರ್ ಈ ಒಂದು ಲಿಸ್ಟ್ ಬಿಡ್ಬೋದು ಅಂತ. ಯಾರೆಲ್ಲ ಫಿಸಿಕಲ್ ಪಾಸ್ ಮಾಡಿದ್ದಿರಲ್ಲ ಅವರು ಒಂದು ಹೋಪ್ ಇಟ್ಕೊಳ್ಳಿ, 100% ನಿಮ್ಮದು ಜಾಬ್ ಆಗೇ ಆಗುತ್ತೆ. ಈ ಒಂದು KPTCL ಹುದ್ದೆ ಭಾಳಷ್ಟು ಚೆನ್ನಾಗಿದೆ. ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆನೂ ಚೆನ್ನಾಗಿದೆ, ಲೈನ್ಮನ್ನು ಚೆನ್ನಾಗಿದೆ. ಹೀಗಾಗಿ ಸ್ಯಾಲ್ರಿ ಕೂಡ ಚೆನ್ನಾಗಿದೆ. ಒಂದು ಒಳ್ಳೆಯ ಪೊಸಿಷನ್ ಹೋಗುವ ಎಲ್ಲ ಸಾಧ್ಯತೆಗಳು ಈ ಒಂದು ಹುದ್ದೆಯಲ್ಲಿ ಇವೆ. ಹಾಗಾಗಿ ನೀವು ಹಾಗೆ ನಿಮ್ಮ ಕ್ವಾಲಿಫಿಕೇಷನನ್ನು ಮುಗಿಸ್ಕೊಳ್ಳಿ. ನಿಮ್ಮ ಒಂದು ಡಿಗ್ರಿ ಮೇಲೆ ನೀವು ಅಪ್ಲಿಕೇಶನ್ ಹಾಕುವುದು ಕಡಿಮೆ ಆಗುತ್ತೆ. ಏಕೆಂದರೆ ನೀವು ಈಗಾಗಲೇ ಕ್ವಾಲಿಫಿಕೇಷನ್ BA BSc BCom ಎಲ್ಲ ಡಿಗ್ರಿಗಳು ಮುಗಿಸಿದ್ರೆ ನಿಮಗೆ ಮುಂದೆ ಪ್ರಮೋಷನ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಹೆಚ್ಚಿಗೆ ಇರಬೇಕು. ಹೆಚ್ಚಿಗೆ ಇಲ್ಲ ಅಂದರೂ ನಡೆಯುತ್ತೆ. ಜೂನಿಯರ್ ನೆಕ್ಸ್ಟ್ ಪ್ರಮೋಷನ್ನೇ ಜೂನಿಯರ್ ಅಸಿಸ್ಟೆಂಟ್ ಇರೋದ್ರಿಂದ ಅದು ಕೂಡ ಹೆವಿ ಅಂದರೆ ಹೆವಿ ಪೊಸಿಷನ್ ಸಿಸ್ಟಮ್. ಅದನ್ನು ಪೊಸಿಷನ್ ಜಾಬ್ ಅಂದರೆ ಗೊತ್ತಲ್ಲ, ಪೊಸಿಷನ್ ಜಾಬ್ ಅಂದರೆ ಸ್ವಲ್ಪ ಹೆಚ್ಚಿಗೆ, ಸ್ವಲ್ಪ ಕಿಮ್ಮತ್ ಅಂತೀವಲ್ಲ, ಆ ಉತ್ತರ ಕನ್ನಡ ಭಾಷೆಯಲ್ಲಿ ಕಿಮ್ಮತ್ ಅಂತೀವಲ್ಲ, ಆ ಒಂದು ಹುದ್ದೆಗೆ ಕಿಮ್ಮತ್ತಿದೆ. ಹೀಗಾಗಿ ಎಲ್ಲರೂ ಕೂಲ್ ಆ್ಯಂಡ್ ಕಾಮ್ ಆಗಿ ನೀವು ಕೂಡ ಯೋಚನೆ ಮಾಡುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ಳಿ. ಏಕೆಂದರೆ ಈ ಒಂದು ಕಾಂಪಿಟೇಟಿವ್ ಯುಗನಲ್ಲಿ ನೀವು ಕೂಡ ಸ್ವತಃ ಥಿಂಕ್ ಮಾಡಲೇಬೇಕು. ಥಿಂಕ್ ಮಾಡಿದ್ರೆ ಮಾತ್ರ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಸ್ವಲ್ಪ ಜ್ಞಾನ ಹೆಚ್ಚಾಗುತ್ತೆ. ಥಿಂಕ್ ಮಾಡೋದು ಕಲಿಬೇಕು. ನೋಡಿ ಸ್ನೇಹಿತರೆ, ಹೇಗೆ ಥಿಂಕ್ ಮಾಡೋದಂದರೆ, ಈಗಾಗಲೇ ಫಿಸಿಕಲ್ ನಡೆದಿದೆ, ಇನ್ನೂ ಜಸ್ಕಾಮ್ ಫಿಸಿಕಲ್ ಆಗೋದ್ರಿದೆ. ಹಾಗಾಗಿ ಈ ಒಂದು ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ಸ್ ಕರೀಬೋದು. ಡಾಕ್ಯುಮೆಂಟ್ಸ್ ಕರೆದಾದ್ಮೇಲೆ ಸುಮಾರು ಡಾಕ್ಯುಮೆಂಟ್ಸ್ಗೆ 1 ಮಂತ್ ಹೋಗ್ಬೋದು. ಮತ್ತು ದಾಖಲಾತಿ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ತಯಾರಿ ಮಾಡಲು 2 to 3 ಮಂತ್ಸ್ ಹೋಗ್ಬೋದು. ಹೀಗಾಗಿ 4 to 5 ಮಂತ್ಸ್ ಅಥವಾ 3 to 4 ಮಂತ್ಸ್, ಹೀಗೆ ಮಿನಿಮಮ್ ಅಂದರೂ 3 to 4 ಮಂತ್ಸ್ ಬೇಕು. ಹೀಗೆ ಅವರು ಡಿಲೇ ಮಾಡ್ತಾ ಹೋದರೆ ಭಾಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ನೀವು ಫಿಸಿಕಲ್ ಪಾಸ್ ಮಾಡಿದವರು ಒಂದು ಹೋಪ್ನಲ್ಲಿ ಇರಿ, ಕಾನ್ಫಿಡೆಂಟಲ್ಲಿರಿ. ಎಲ್ಲ ಒಂದು ನಿಮ್ಮ ಲಿಸ್ಟನ್ನು ದೇವರಿಗೆ ಬಿಟ್ಬಿಡಿ. ನಿಮ್ಮ ಲಿಸ್ಟ್ ಕುಂದಿರುತ್ತೆ, ನಿಮಗಲ್ಲದೆ ಮತ್ತಾರಿಗೆ ಈ ಒಂದು ಹುದ್ದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಆರಾಮದಾಯಕವಾದಂಥ ಜೀವನವನ್ನು ನಡೆಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ. ಯಾರು ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೀವು ಫಿಸಿಕಲ್ ಪಾಸ್ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.